ನೀವೆಲ್ಲ ಎಷ್ಟೇ ಬೇಡ್ಕೊಂಡ್ರು ಅಷ್ಟೇ ಸೇವಂತಿನ ಕಾಪಾಡೋಕೆ ಯಾವ ಶಕ್ತಿ ಕೈಲೂ ಸಾಧ್ಯ ಇಲ್ಲ. ಇವತ್ತು ಅವಳು ನನ್ನ ಮಗಳ ಕೈಯಲ್ಲಿ ಬಲಿ ಆಗ್ತಾಳೆ. ದೇವ್ರೆ, ಹೇಗಾದ್ರೂ ತಡಿಯಪ್ಪ, ನನ್ನ ಮೊಮ್ಮಗಳನ್ನ ಕಾಪಾಡಪ್ಪ. ನಮ್ಮನೆ ನಂದ ದೀಪನೇ ನಮ್ಮದ್ಕೆ, ಆ ದೀಪನೇ ನಂದು ಹೋದ್ರೆ ನಾವ್ ಯಾರೂ ಉಳಿಯಲ್ಲ ಅಂತ ಮೋಸ ಮಾಡ್ಬೇಡ ಕಣಪ್ಪ. ಏನೇ ಅದ್ಯಾರ ಹತ್ರನೋ ಹೋಗಿ ವಿದ್ಯೆ ಕಲ್ತ್ಕೊಂಡ್ ಬಂದಿದ ತಕ್ಷಣ ನನ್ನನ್ನೇ ಸೋಲಿಸ್ಬೋದು ಅಂತ ಅನ್ಕೊಂಡಿದ್ಯಾ? ಈ ಮಾಯಮ್ಮನ್ನ ಮಟ್ಟ ಹಾಕೋ ವಿದ್ಯೆ ಈ ಜಗತ್ತಲ್ಲೇ ಹುಟ್ಟಿಲ್ಲ ಕಣೆ. ಅದೇ ರೀತಿ ಮಾಯಮ್ಮಂಗೆ ಎದುರಿಟ್ಕೊಡೋ ಗುಂಡ್ಗೆ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ ಕಣೆ. ಎಲ್ರೂ ನನ್ ಮುಂದೆ ಸೋಲ್ಲೇಬೇಕು, ಸೋತು ಶರಣಾಗ್ಲೇಬೇಕು. ಇವಳು ಯಾಕೆ ಅಲ್ಲಿ ಗಂಡನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ನಗ್ತಾ ಇದ್ದಾಳಲ್ಲ, ಇದ್ ಹೇಗ್ ಸಾಧ್ಯ? ಇವಳೇನಾದ್ರೂ ಬೇರೆ ಆಟ ಆಡ್ತಾ ಇದ್ದಾಳ? ಅಪ್ಪಯ್ಯ, ಈ ಸೇವಂತಿ ಮುಗುಳ್ನಾಗ್ತಾ ಇದ್ದಾಳೆ. ಎಲ್ಲ ಸರಿಯಾಗಿ ಆಗ್ತಿದೆ ಅಲ್ವಪ್ಪಯ್ಯ? ನನ್ ಪೂಜೆಯಲ್ಲಿ ಏನು ಎಡವಟ್ ಆಗ್ತಿಲ್ಲ ತಾನೆ? ಏನು ಎಡವಟ್ಟಾಗಿಲ್ಲಮ್ಮ. ನೀನು ಧೈರ್ಯವಾಗಿ ಪೂಜೆ ಮುಂದುವರ್ಸು. ನಿನ್ನನ್ನು ಯಾರು ಏನೂ ಮಾಡಕ್ಕಾಗಲ್ಲ. ನೀನು ನಿನ್ನ ಅಖಂಡ ಶಕ್ತಿ ಪಡ್ಕೊಳ್ಳೋ ಕೊನೆ ಹಂತದಲ್ಲಿದೀಯಾ. ಇನ್ನು ನಿನ್ನ ಹಿಡಿಯೋರು ಯಾರೂ ಇಲ್ಲ. ಸರಿ ಅಪ್ಪಯ್ಯ. ಸೇವಂತಿ, ಇವತ್ತಿಗೆ ನಿನ್ ಕತೆ ಮುಗೀತು. ಸರ್, ಹೋಗ್ಬೇಡಿ, ನಿಲ್ಲಿ. ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಹೇಗೆ ಬಂದೆ? ಒಂದು ಅರ್ಥನೇ ಆಗ್ತಿಲ್ವಲ್ಲ. ಓ ಮೈ ಗಾಡ್, ಇಷ್ಟೊತ್ತಿನಲ್ಲಿ, ಇಷ್ಟು ರಾತ್ರಿಲಿ ನನಗೆ ಗೊತ್ತಿಲ್ಲದೇನೆ ನಾನೇ ಆಚೆ ಬಂದ. ಮನೇಲಿ ಏನಾಗ್ತಿದ್ಯೋ ಏನೋ, ಇದೆಲ್ಲ ಮಾಯ ಮುಂದೆ ಕೈವಾಡ ಅನ್ಸತ್ತೆ. ಮೊದಲು ನಾನು ಮನೆಗೆ ಹೋಗ್ಬೇಕು. ಸರ್ ಸರ್ ಸರ್, ಇರಿ. ಸೇವಂತಿ, ಸೇವಂತಿ ಎಲ್ಲಿದ್ಯಾ? ನನಗೆ ನಿನ್ ವಾಯ್ಸ್ ಮಾತ್ರ ಕೇಳಿಸ್ತದೆ, ನೀನ್ ಕಾಣಿಸ್ತಾನೆ ಇಲ್ಲ. ಸರ್, ನಾನು ಮನೇಲಿದ್ದೀನಿ.
ಮನೇಲಿ ಕೂತೆ ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನ್ ಹೇಳ್ದ ಹಾಗೆ ನೀವು ಹೋಗಿ. ಸೇವಂತಿ, ನಾನು ಇಲ್ಲಿಗೆ ಹೇಗ್ ಬಂದೆ ನನಗೇನು ಅರ್ಥನೇ ಆಗ್ತಿಲ್ಲ. ಮಾಯಮ್ಮ ನಿಮ್ಮನ್ನ ವಶೀಕರಣ ಮಾಡ್ಕೊಂಡಿದ್ಲು. ಅದಕ್ಕೆ ನೀವು ಅವಳು ಹೇಳ್ದಾಗ ಹೋದ್ರಿ. ಅವಳು ನಿಮ್ ಜೀವಕ್ಕೆ ಅಪಾಯ ಮಾಡ್ಬೇಕು ಅಂತಾನೆ ನೋಡಿದ್ಲು. ಅಂದ್ರೆ ಈಗ್ಲೂ ನಾನು ಮಾಯಮ್ಮನ ವಶದಲ್ಲೇ ಇದ್ದೀನಾ? ಇಲ್ಲ, ನಾನು ಅವಳು ಮಾಡಿರೋ ವಶೀಕರಣನ ಭೇದಿಸಿದ್ದೀನಿ. ಈಗ ನೀವು ನನ್ನ ವಶದಲ್ಲಿದ್ದೀರಾ. ನಾನ್ ಹೇಳ್ದಾಗ ಹೋಗಿ. ಈಗ್ಲೇ ದಕ್ಷಿಣ ದಿಕ್ಕಿಗೆ ಹೋಗಿ. ದಕ್ಷಿಣ ದಿಕ್ಕಿಗ? ಯಾಕೆ? ನೀವು ಹೋಗಿ, ನಾನು ಹೇಳ್ತೀನಿ. ಸರಿ. ಹಾ, ಅಲ್ಲೇ ನಿಲ್ಸಿ. ಈಗ ನಿಮ್ ಕೆಲಸ ಇರೋದು ಅಲ್ಲೇ. ಕಾರಿಂದ ಇಳಿರಿ. ಹಾ, ಈಗ ಸೀದಾ ಆ ಅಡ್ಡದೊಳಗೆ ಹೋಗಿ. ಸೇವಂತಿ, ಇದು ಮಾಯಮ್ಮನ ಅಡ್ಡ. ಹಾ, ನನಗೊತ್ತು. ಮತ್ತ್ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ? ಈಗ ನಿಮ್ ಕೆಲಸ ಇರೋದು ಅಲ್ಲೇನೆ. ನಾನೇನ್ ಮಾಡ್ಬೇಕು? ಹಾ, ಇದರಿಂದೇನು ಅಪಾಯ ಆಗಲ್ಲ ತಾನೆ? ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್. ನಮ್ಮ ಹಿಂದೆ ಆ ದೇವಿ ಇದ್ದಾಳೆ. ಯಾರಿಗೂ ಯಾವ ಅಪಾಯನೂ ಆಗಲ್ಲ. ಈಗ ನೀವು ಮಾಡಕ್ ಹೊರಟಿರೋದು ಒಳ್ಳೇದೆ. ಹೌದಾ? ಹೌದು. ಏನ್ ಮಾಡ್ಬೇಕು ಅಂತ ನಿಮ್ಗೆ ನಾನು ಆಮೇಲೆ ಹೇಳ್ತೀನಿ. ಮೊದಲು ಆ ಅಡ್ಡದ ಒಳಗಡೆ ಹೋಗಿ. ಸರಿ ಸೇವಂತಿ, ಈಗಲೇ ಹೋಗ್ತೀನಿ. ಸರಿಯಾಗಿ ಹೋಗ್ತಾ ಇದ್ದೀರಾ? ಹಾಗೆ ಒಂಚೂರು ಮುಂದೆ ಹೋಗಿ. ಅಲ್ಲಿ 2 ದೇಹಗಳಿದೆ.